ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ, ಕ್ಲೀನ್ ಇನ್ನು ಜೋಡಿಸಿಲ್ಲ. ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನು ಅಡುಗೆ ಆಗಿಲ್ಲ, ದಾಲ್ ಸಾರಿದೆ. ಬರೀ ದಾಲ್ ಸಾರಲ್ಲಿ ಊಟ ಮಾಡೋಕ್ಕಾಗಲ್ಲ ಅಂತ ಏನಾದ್ರು ಪಲ್ಯ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಏನು ಪಲ್ಯ ಮಾಡೋದು ಅಂತಲೇ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ನನ್ನ ಮಗಳು ಕಲ್ಲಂಗಡಿಯನ್ನು ಕಟ್ ಮಾಡಿ ಹೆಂಗೆ ಮಾಡಿಟ್ಟಿದ್ದಾರೆ ನೋಡಿ. ಬರೋದು ಸ್ಪೂನಲ್ಲಿ ತೆಗಿಯೋದು, ತಿನ್ನೋದು, ಹಾಗೆ ಇಡೋದು ನೋಡಿ. ಅವಳು ಮನೇಲಿ ಇವಾಗ ರಜೆ ಇದೆಯಲ್ಲ, ಮನೇಲೇ ಇರ್ತಾಳೆ. ಅವಳು ರೈಸ್ ಎಲ್ಲ ಜಾಸ್ತಿ ತಿನ್ನೋದೇ ಇಲ್ಲ. ಈ ಥರ ಫ್ರೂಟ್ಸ್ ಎಲ್ಲ ಇದ್ದು ತುಂಬ ಇಷ್ಟಪಡ್ತಾಳೆ. ಅದನ್ನು ಹೆಂಗೆ ಮಾಡಿ ತಿಂದಿದ್ದಾಳೆ ನೋಡಿ. ಸ್ಪೂನಲ್ಲಿ ಕಟ್ ಮಾಡೋದು, ತೆಗಿಯೋದು, ಸ್ಪೂನಲ್ಲಿ ಕಟ್ ಮಾಡೋದು, ತೆಗಿಯೋದು. ನೀಟಾಗಿ ಕಟ್ ಮಾಡಿ ತಿನ್ನಬೇಕಲ್ವಾ. ನಾನೀಗ ನನಗೂ ಹಸಿವಾಗ್ತಿದೆ. ಪಲ್ಯ ಏನಿಲ್ಲ, ಬರೀ ಸಾರಲ್ಲಿ ಊಟ ಮಾಡೋಕ್ಕಾಗಲ್ಲ ಅಂತ ನಾನು ಕಟ್ ಮಾಡೋಣ ಅಂತೇಳಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಆದರೂ ನಾನು ಆ ಥರ ಕಟ್ ಮಾಡಲ್ಲ, ನೀಟಾಗಿ ಕಟ್ ಮಾಡ್ತೀನಿ. ಫಸ್ಟು ಪಾತ್ರೆ ಜೋಡಿಸ್ಬೇಕು. ಪಾತ್ರೆ ಜೋಡಿಸಿಲ್ಲ, ಎಲ್ಲ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೀನಿ. ಇನ್ನೂ ಸ್ಟ್ಯಾಂಡಿಗೆ ಜೋಡಿಸಿಲ್ಲ. ಕೆಲಸ ಎಲ್ಲ ಬೇಗ ಮಾಡಿ, ಈಗ ವರ್ಷಕ್ಕೆ ಅಲ್ವಾ, ಕೆಲಸ ಮಾಡೋಕ್ಕೆ ಆಗಲ್ಲ. ತುಂಬ ಬಿಸಿಯಿಂದ ಅಷ್ಟು ಬಿಸಿ ಇದೆ. ಹೊರಗಡೆ ಫ್ಯಾನ್ ಹಾಕೋದು, ಒಳಗಡೆ ಅಡುಗೆ ಮನೇಲಿ ಕೆಲಸ ಮಾಡೋದು, ಆ ಥರ ಇದ್ರೆ ಮಾತ್ರ ಮಾಡೋಕ್ಕಾಗುತ್ತೆ. ಇಲ್ಲದು ಕೆಲಸ ಮಾಡೋಕ್ಕೆ ಆಗಲ್ಲ. ಇನ್ನು ಸೆಕೆಗಾಲ ಯಾವಾಗ ಬೇಸಿಗೆಗಾಲ ಮುಗಿಯುತ್ತೆ ಅಂತ ಟೆನ್ಷನ್ ಆಗೋಗಿದೆ. ಅಡುಗೆ ಮನೇಲಿ ಇರೋಕ್ಕೆ ಆಗಲ್ಲ. ಸ್ವಲ್ಪ ಹೊತ್ತು ಗ್ಯಾಸ್ ಎಲ್ಲ ಹಚ್ಚಿ ಅಡುಗೆ ಮಾಡೋದು ಫುಲ್ಲು ಮೈಯೆಲ್ಲ ಅಷ್ಟು ಬೆವರು ಇಳಿದು ಹೋಗುತ್ತೆ. ತುಂಬ ಸಿಕ್ಕಾಪಟ್ಟೆ ಸೆಕೆ. ಮೊನ್ನೆ ಒಂದು ದಿವಸ ಮಳೆ ಬಂತಲ್ವ, ಆಮೇಲೆ ಜಾಸ್ತಿ ಸೆಕೆ ಸ್ಟಾರ್ಟ್ ಆಗಿದ್ದು. ಪಾತ್ರೆ ಜೋಡಿಸೆಲ್ಲ ಆಯಿತು, ಎಲ್ಲ ಕ್ಲೀನಿಂಗ್ ಆಯಿತು. ಇನ್ನೇನು ಜಾಸ್ತಿ ಕೆಲಸ ಏನಿಲ್ಲ. ಸ್ವಲ್ಪ ಫ್ರೂಟ್ಸ್ ಇದೆಯಲ್ಲ, ಫ್ರೂಟ್ಸಿನ ಜ್ಯೂಸ್ ಮಾಡ್ತೀನಿ ಇವಾಗ. ಫ್ರೂಟ್ಸ್ ಸ್ವಲ್ಪ ತಿನ್ನೋಕ್ಕಾಗುತ್ತೆ, ತುಂಬ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಜ್ಯೂಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮಕ್ಕಳು, ನನ್ನ ಮಗ ಇಲ್ಲ, ಹೊರಗಡೆ ಹೋಗಿದ್ದಾನೆ. ಅವನು ಬಂದ ಮೇಲೆ ಅವನಿಗೆ ಜ್ಯೂಸ್ ಮಾಡಿಕೊಟ್ರೆ ಇಡೀ ದಿವಸ ಜ್ಯೂಸ್ ಇದ್ರೆ ಜ್ಯೂಸ್ ಕುಡಿತಾನೇ ಇರ್ತಾನೆ. ಏನು ಜಾಸ್ತಿ ಗೊತ್ತಾಗಲ್ಲ, ಒಂದು 5 ನಿಮಿಷ ಜ್ಯೂಸ್ ಮಾಡ್ಬೋದು. ಬಿಸಿಲಲ್ಲಿ ಬಿಸಿಲಲ್ಲಿ ಹೊರಗಡೆಯಿಂದ ಮನೆ ಬಂದಾಗ ಸ್ವಲ್ಪ ಜ್ಯೂಸ್ ಮಾಡಿಕೊಟ್ರೆ ಎಲ್ಲರೂ ಖುಷಿ ಪಡ್ತಾರೆ. ಸ್ವಲ್ಪ ಫ್ರಿಜ್ಜಲ್ಲಿ ಕೋಲ್ಡಿಗೆ ಇಟ್ಟರೆ ಚೆನ್ನಾಗಾಗುತ್ತೆ. ತುಂಬ ಜ್ಯೂಸ್ ಮಾಡಲ್ಲ. ನಿನ್ನೆನೂ ಜ್ಯೂಸ್ ಮಾಡಿದ್ದೀನಿ, ಯಾರು ಕುಡ್ದೇ ಇಲ್ಲ. ಸ್ವಲ್ಪ ಹಾಗೆ ಇತ್ತು. ಮತ್ತೆ ನಾನು ನೈಟ್ ನನ್ನ ಮಗನೇ ಕುಡಿದ್ಬಿಟ್ಟ, ಖಾಲಿ ಮಾಡ್ದ. ನನ್ನ ಹಸ್ಬೆಂಡ್ ಕುಡ್ದಿಲ್ಲಪ್ಪ, ಯಾಕಂತ ಗೊತ್ತಿಲ್ಲ. ಅವ್ರಿಗೆ ಇಷ್ಟ ಆಗಲ್ವೇನೋ ಜ್ಯೂಸ್. ಅವರೆಲ್ಲ ಅಷ್ಟು ಜ್ಯೂಸ್ ಎಲ್ಲ ಕುಡಿಯೋಕ್ಕೆ ಇಷ್ಟಪಡಲ್ಲ. ಮಕ್ಕಳು ಮಾತ್ರ ಇಷ್ಟಪಡ್ತಾರೆ ನೋಡಿ. ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇಷ್ಟು ಜ್ಯೂಸ್ ಮಾಡ್ತೀನಿ ಇವಾಗ ನೋಡಿ. ಜ್ಯೂಸ್ ಆಯಿತು ನೋಡಿ. ಇದನ್ನ ಇವಾಗ ಸೋಸ್ಕೋಬೇಕು. ಡೈರೆಕ್ಟ್ ಕುಡಿದ್ರೆ ಸ್ವಲ್ಪ ಚೆನ್ನಾಗಾಗಲ್ಲ. ಕೆಲವು ಜನ ಡೈರೆಕ್ಟ್ ಕುಡಿತಾರೆ, ನಾನು ಡೈರೆಕ್ಟ್ ಬೇಡ, ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ಸೋಸಿ ನೀಟಾಗಿ ಕುಡಿಯೋಣ ಅಂತ. ಈ ಥರ ಸೋಸ್ಕೊಂಡ್ರೆ ಆಯ್ತು. ಈ ಥರ ಸೋಸ್ಕೊಂಡ್ರೆ ನೀಟಾಗಿ ಕುಡಿಬೋದು ನೋಡಿ. ಅದಕ್ಕೆ ಬೇಕಾದ್ರೆ ಇನ್ನೊಂದ್ಸಲ ನೀರು ಹಾಕಿ ಪುನಃ ಈ ಥರ ಹಾಕಿ ಸೋಸ್ಕೋಬೋದು, ಚೆನ್ನಾಗಾಗುತ್ತೆ. ನಾನು 2 ಟೈಮ್ಸ್ ಮಾಡಲ್ಲ, ಒಂದೇ ಟೈಮ್ ಸೋಸ್ಕೋತೀನಿ ಸಾಕು, ಒಂದೇ ಟೈಮ್ ಅಂತ. ನೋಡಿ ಈ ಥರ ಇರುತ್ತೆ. ಅದನ್ನು ಚೆಲ್ತೀನಿ, ಬೇಡ ಅಂತ. ಇದು ಸ್ವಲ್ಪ ಫ್ರೆಶ್ ಆಗುತ್ತೆ, ಇವಾಗ ಕುಡಿಯಕ್ಕೆ ಚೆನ್ನಾಗಾಗುತ್ತೆ ನೋಡಿ. ಇನ್ನೂ ಸ್ವಲ್ಪ ಬೇಕಲ್ಲಿ, 1 ಗ್ಲಾಸ್ ಆಗಿಲ್ಲ ಇವಾಗ ನನಗೆ ಒಬ್ಳಿಗೆ. ಆಮೇಲೆ ಮಕ್ಕಳಿಗೆ ಒಂದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಅವ್ರು ಬಂದು ಕುಡಿತಾರೆ.
ಇದಕ್ಕೆ ಬೇಕಾದ್ರೆ ಕೋಲ್ಡ್ ಬೇಕಾದ್ರೆ ಸ್ವಲ್ಪ ಐಸ್ ಹಾಕೊಂಡು ಕುಡಿಬೋದು, ಚೆನ್ನಾಗಾಗುತ್ತೆ. ಡೈರೆಕ್ಟ್ ಕುಡಿಬಹುದು, ಹಂಗೆ ಕುಡಿಬಹುದು, ಏನಾಗಲ್ಲ, ಚೆನ್ನಾಗಾಗುತ್ತೆ. ಹಂಗೆ ಹಾಕೋದು ಆ ತರ ಇಷ್ಟ ಆಗಲ್ಲ ಅಂತ ಈ ತರ ಸೋಸಿ ಕುಡಿಯೋದಷ್ಟೇ. ಆಹಾ, ತಂಪು ತಂಪು ಕೂಲ್ ಕೂಲ್ ನೋಡಿ, ತಂಪು ತಂಪು ಕೂಲ್ ಕೂಲ್ ಆಗಿದೆ ಜ್ಯೂಸು ನೋಡಿ. ಇವಾಗ ಒಂದು ಗ್ಲಾಸ್ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡಿತಾ ಇದ್ದೀನಿ, ಸ್ವಲ್ಪ ಬಿಸಿಲಿದೆ, ಕೂಲ್ ಆಗಲಿ ಅಂತ. ಇದು ನಾನು ಗ್ರೈಂಡ್ ಮಾಡುವಾಗ ಸ್ವಲ್ಪ ಐಸ್ ಕ್ಯೂಬ್ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ಕೋಲ್ಡ್ ಇದೆ. ಇನ್ನು ಜ್ಯೂಸ್ ಮಾಡಿದ ಮೇಲೂ ಸ್ವಲ್ಪ ಕೋಲ್ಡ್ ಇರ್ಬೋದು, ಚೆನ್ನಾಗಾಗುತ್ತೆ. ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಸ್ವಲ್ಪ ಹೊತ್ತು ಹೊಟ್ಟೆಗೆ ಏನು ಬೇಕು ಅಂತ ಇಲ್ಲ, ಊಟ ಗೀಟ ಏನು ಬೇಡ. ಒಂದು ಗ್ಲಾಸ್ ಖಾಲಿ. ಮಕ್ಕಳಿಗೆ ಆಮೇಲೆ ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಹಾಕಿ ರೆಡಿ ಮಾಡಿಟ್ರೆ ಅವ್ರು ಬರೋ ಟೈಮಲ್ಲಿ ಬೇಕಾದರೆ ಕುಡಿತಾರೆ. ನನ್ನ ಮಗನಿಗೆ ಇಷ್ಟಪಡ್ತಾರೆ, ನನ್ನ ಮಗಳಷ್ಟು ಕುಡಿಯಲ್ಲ. ನೋಡಿ ಫ್ರೆಂಡ್ಸ್, ಒಂದು ಕಪ್ಪಲ್ಲಿ ಮೆಂತೆ, ಒಂದು ಕಪ್ಪಲ್ಲಿ ಧನಿಯಾ ಇದೆ. ಇದು ಏನಕ್ಕಂತ ನೀವು ಅನ್ಕೋಬಹುದು, ಇದು ಏನು ಮಾಡ್ತೀನಂತ ನೀವು ನೋಡ್ತಾ ಇರಿ. ಇದನ್ನು ನಾನು ಇವಾಗ ಒಂದು ಪಾಟಲ್ಲಿ ಹಾಕಿ, ಧನಿಯಾ ಬೀಜದ ಕೊತ್ತಂಬರಿ ಸೊಪ್ಪು ಆಗುತ್ತೆ, ಆಮೇಲೆ ಈ ಕಡೆ ಮೆಂತೆ ಸೊಪ್ಪು ಆಗುತ್ತೆ. ಒಂದು ಪಾಟ್ ಇದೆ ನಮ್ಮ ಮನೆ ಎದುರುಗಡೆ, ಅದರಲ್ಲಿ ತುಳಸಿ ಗಿಡ ಹಾಕಿದ್ದೆ, ತುಳಸಿ ಗಿಡ ಹೋಯಿತು. ಅದು ತುಳಸಿ ಗಿಡ ಎಷ್ಟು ಸಲ ಹಾಕಿದ್ರು ಅದು ನಿಲ್ಲದೇ ಇಲ್ಲ. ಅದಕ್ಕೆ ಈಗ ಇದ್ರದ್ದು ಎರಡದ್ರ ಒಂದೇ ಪಾಟ್ ಇರೋದು. ಇದು ಸ್ವಲ್ಪ ಹಾಕಿದರೆ ನೋಡೋಣ, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತೆ ಸೊಪ್ಪು ಆಗುತ್ತೆ ನೋಡೋಣ. ಯಾಕಂದರೆ ಯಾವಾಗಲೂ ಅಂಗಡಿ ಹೋಗಿ ತರಬೇಕಲ್ವಾ, ಅದಕ್ಕೆ ನಾನು ಇವತ್ತು ಮನೆಯಲ್ಲೇ ಟ್ರೈ ಮಾಡೋಣ ಅಂತ. ನೋಡೋಣ ಯಾವ ಥರ ಎಲ್ಲ ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇವಾಗ ನೋಡಿ, ಇಲ್ಲಿ ಪಾಟ್ ಇದೆ, ಇದರಲ್ಲಿ ಮಣ್ಣೆಲ್ಲ ಒಂದೇ ಪಾಟ್ ಇರೋದು, ತುಂಬ ಇಲ್ಲ. ಯಾಕಂದರೆ ನಾವು ತುಂಬ ಹೈಟಲ್ಲಿ ಇದ್ದೀವಲ್ಲ, ಮೇಲ್ಗಡೆ ಪಾಟ್ ಎಲ್ಲ ತಗೊಬರೋ ಕಷ್ಟ ಆಗುತ್ತೆ. ಅದಕ್ಕೆ ಒಂದೇ ಪಾಟ್ ತಗೊಬಂದಿದ್ದು. ಅದು ಮಣ್ಣೆಲ್ಲ ಸ್ವಲ್ಪ ಗಟ್ಟಿಯಾಗಿದೆ. ನೋಡೋಣ, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತುಂಬ ಆಯಿತು ಅಂದರೆ ನಾನು ನಿಮಗೆ ಯಾರಿಗಾದ್ರು ಬೇಕಾದರೆ ಹೇಳಿ, ನಾನು ಪಾರ್ಸೆಲ್ ಮಾಡ್ತೀನಿ ಆಯಿತಾ. ನಾನು ಮೊನ್ನೆಯಿಂದ ಅಂದ್ಕೊಂಡಿದ್ದೆ ಮನೇಲಿ ಹಾಕೋಣ ಅಂತ. ಒಂದು 4-5 ಪಾಟ್ ಇತ್ತು ಅಂದರೆ ನಾವು ಮನೆಯಲ್ಲಿ ಆರಾಮಾಗಿ ಕೊತ್ತಂಬರಿ ಸೊಪ್ಪು, ಬಸಳೆ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು ಏನು ಬೇಕಾದರೂ ಪಾಟಲ್ಲೇ ಹಾಕೋಬೋದು, ಆಗುತ್ತೆ ತುಂಬ. ನಾವು ಫಸ್ಟ್ ಹಳೆ ಮನೇಲಿ ಇದ್ದಾಗ ಎಲ್ಲ ಹಾಕಿದ್ವಿ. ಈ ಮನೆ ಸ್ವಲ್ಪ ಹೈಟ್ ಜಾಸ್ತಿ ಇದೆಯಲ್ಲ, ನಮಗೆ ಮೇಲ್ಗಡೆ ಎಲ್ಲ ತರೋದು ಕಷ್ಟ. ನೋಡಿ, ನೀರೆಲ್ಲ ಹಾಕಿದ್ದೀನಿ. ನೀರೆಲ್ಲ ಹಾಕಿ ಸ್ವಲ್ಪ ಮಣ್ಣು ಸ್ವಲ್ಪ ಸ್ಮೂತ್ ಆಗಬೇಕು. ಇವಾಗ ನೀರು ಹಾಕಿದ್ದೀನಿ ಮಣ್ಣಿಗೆ. ಇವಾಗ ಮೆಂತ್ಯ ಸೊಪ್ಪು ಒಂದು ಸೈಡ್ ಸ್ವಲ್ಪ ಹಾಕ್ತೀನಿ, ಧನಿಯಾ ಬೀಜ ಸ್ವಲ್ಪ ಹಾಕ್ತೀನಿ ಒಂದೊಂದು ಸೈಡು. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಆಯಿತು ಅಂದರೆ ನಾನು ನಿಮಗೆ ಪಾರ್ಸೆಲ್ ಮಾಡ್ತೀನಿ ಆಯಿತಾ. ಯಾರಾದರೂ ಬೇಕಾದರೆ ಹೇಳಿ. ನೋಡಿ, ಇದು ಧನಿಯಾ ಬೀಜ ಹಾಕ್ತಾ ಇದ್ದೀನಿ. ಒಂದು ಸೈಡು ಧನಿಯಾ ಬೀಜ ಹಾಕ್ತೀನಿ, ಒಂದು ಸೈಡು ಮೆಂತ್ಯ ಸೊಪ್ಪು ಹಾಕ್ತೀನಿ, ಮೆಂತ್ಯ ಬೀಜ ಹಾಕ್ತೀನಿ. ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಟ್ರೈ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಏನು ಕೆಲಸ ಇಲ್ಲಲ್ಲ, ಅದಕ್ಕೆ ಒಂದೊಂದು ಏನಾದ್ರು ಮಾಡೋಣ.
ಇವಾಗ ಇದನ್ನು ಹಿಂಗೆ ಬಿಟ್ಟರೆ ಪಾರಿವಾಳ ಬಂದು ಎಲ್ಲ ತಿನ್ಕೊಂಡು ಹೋಗುತ್ತೆ. ಅದಕ್ಕೆ ಸ್ವಲ್ಪ ಮಣ್ಣನ್ನು ಮುಚ್ತೀನಿ. ನನಗೂ ತುಂಬ ಆಸೆ ಇದೆ ಗಿಡ ಎಲ್ಲ ಗಿಡ ಎಲ್ಲ ಪಾಟಲ್ಲಿ ಹಾಕಬೇಕು ಅಂತ. ನಮಗೆ ಇಲ್ಲೆಲ್ಲ ಹಾಕೋಕ್ಕೆಲ್ಲ ಆಗಲ್ಲ, ಕಷ್ಟ ಸ್ವಲ್ಪ. ಇನ್ನು ಈಗ ನೀರೆಲ್ಲ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಮೆಂತೆ ಬೀಜ ಮಿಕ್ಸ್ ಆಗಿದೆ. ನೋಡೋಣ ಮೆಂತೆ ಸೊಪ್ಪು ಯಾವುದು ಕೊತ್ತಂಬರಿ ಸೊಪ್ಪು ಯಾವ್ದು ಗೊತ್ತಾಗುತ್ತೆ ಇಲ್ವ ಗೊತ್ತಿಲ್ಲ. ಇದರಲ್ಲೇ ಗೊಬ್ಬರ ಎಲ್ಲ ಇದರಲ್ಲೇ ಇತ್ತು, ಏನು ತರಬೇಕಂತ ಇಲ್ಲ. ಇದು ನಾವು ಗೊಬ್ಬರ ಎಲ್ಲ ದುಡ್ಡು ಕೊಟ್ಟೆ ತಂದಿದ್ವಿ. ಇಲ್ಲಿ ಇದು ಈ ಥರ ಪಾಟ್ ತರುವಾಗ ನಮಗೆ ಇದು ಸೇಮ್ ಕೊಡ್ತಾರೆ ಗೊಬ್ಬರಕ್ಕೆಲ್ಲ ಮಿಕ್ಸ್ ಮಣ್ಣೆಲ್ಲ. ನೋಡಿ ನೀರೆಲ್ಲ ಹಾಕಿ ಮೆಂತೆ ಮತ್ತು ಧನಿಯಾ ಬೀಜ ಹಾಕ್ತೆ. ನೋಡಿ ಈ ಥರ ಆಗಿದೆ. ಇನ್ನು ನೋಡೋಣ ಎಷ್ಟು ದಿವಸದಲ್ಲಿ ಗಿಡ ಬರುತ್ತೆ ಅಂತ ನಾನು ಆವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಮೆಂತೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆಗಿದೆ ಅಂತ ತೋರಿಸ್ತೀನಿ. ನೋಡೋಣ ಇವತ್ತಿಂದ ಸ್ಟಾರ್ಟು, ಕೌಂಟ್ ಡೌನ್ ಸ್ಟಾರ್ಟ್. ಎಷ್ಟು ದಿವಸದಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತೆ ಸೊಪ್ಪು ಆಗುತ್ತೆ ಅಂತ ನೋಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಈ ಥರದ್ದು ಪಾಟಲ್ಲೆಲ್ಲ ಏನಾದರೂ ಒಂದು ಹಾಕ್ಕೊಂಡಿದ್ರೆ ಆ ಕಡೆ ಟೈಮೂ ಹೋದಂಗೆ ಆಗುತ್ತೆ. ಈ ಕಡೆ ಏನಾದರೂ ಒಂದು ಕೊತ್ತಂಬರಿ ಸೊಪ್ಪು ಆಯಿತು ಅಂದರೆ ಮನೆಗೆ ಯೂಸ್ ಆಗುತ್ತಲ್ವ. ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು, ನಂಗೆ ಅದು ಇಷ್ಟ. ಅದಕ್ಕೆ ನಾನೀಗ ಪಾಟಿಗೆ ಹಾಕಿದ್ದು. ಮತ್ತು ಮನೇಲಿ ಕೂತ್ಕೊಂಡು ಏನು ಕೆಲಸ ಮಾಡೋದು ಇಡೀ ದಿವಸ ಅಲ್ವಾ. ಅಡುಗೆ ಎಲ್ಲ ಬೇಗ ಆಗೋಗುತ್ತೆ, ಟೈಮೇ ಹೋಗಲ್ಲ. ಇವಾಗ ಮಕ್ಕಳು ಮನೇಲಿ ಇರ್ತಾರಲ್ವ, ಅದಕ್ಕೆ ಏನಾರು ಮಾಡೋಣ ಅಂತ ಮಾಡಿದೆ ಅಷ್ಟೇ. ರಿಷನ್ ನೋಡ್ತಾ ಇದ್ದೀವಿ ಡ್ಯಾನ್ಸ್ ಪ್ರಾಕ್ಟೀಸ್. ಆಮೇಲೆ ಈ ಕಡೆ ಒಬ್ರು ಇದ್ದಾರೆ ನೋಡಿ ಇಲ್ಲೊಬ್ರು ಡಬ್ಬಲ್ ಕಾಣಿಸ್ತಾ ಇದ್ದಾರೆ ನೋಡಿ ಕ್ಲಾಸಲ್ಲಿ. ಇವರು ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬಂದಿದ್ದು, ಫುಲ್ ಡ್ಯಾನ್ಸ್ ಕಲ್ತಿದ್ದಾರೆ. ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಿದ್ದಾರೆ. ಇವರು ನ್ಯೂ ಸ್ಟೂಡೆಂಟ್, ಇನ್ನೊಬ್ರು ಇದ್ದಾರೆ ಸ್ಟೂಡೆಂಟ್, ತೋರಿಸ್ತೀನಿ ಅವ್ರನ್ನ. ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್. ಮಾಡ್ತೀನಿ